ಆಪ್ಕಿ ಅದಾಲತ್ನಲ್ಲಿ ಎಐಎಂಐಎಂನ ಚೀಫ್ ಅಸಾದುದ್ದೀನ್ ಓವೈಸಿ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಲಾಯಲ್ಟಿಯನ್ನು ಪ್ರೂವ್ ಮಾಡಿಕೊಳ್ಳಲು ಒದ್ದಾಡುತ್ತಿದ್ದಾರೆ ಎಂಬುದು. ಓವೈಸಿ ಸಾಹೇಬ್ರೆ, ಇದು ನನ್ನ ಆರೋಪ ಅಲ್ಲ, ಪಾಕಿಸ್ತಾನದವರ ಆರೋಪ. ಪಾಕಿಸ್ತಾನದ ಮೀಡಿಯಾದವರು ಮತ್ತೆ ಪಾಕಿಸ್ತಾನದ ಸರ್ಕಾರದವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಓವೈಸಿ ಸಾಹೇಬ್ರಿಗೆ ಭಾರತದ ಪರವಾಗಿ ತಮ್ಮ ದೇಶಭಕ್ತಿಯನ್ನ ಅವರು ಸಾಬೀತ್ ಮಾಡಬೇಕಾಗಿದೆ, ತಮ್ಮ ಲಾಯಲ್ಟಿನ ಪ್ರೂವ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ಅವರು ಪಾಕಿಸ್ತಾನದ ವಿರುದ್ಧ ಇಷ್ಟು ದೊಡ್ಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾರೋ ಕವಿಗಳು ಹೇಳಿರೋದು ಸರಿಯಾಗೇ ಇದೆ. दिल से निकलेगी ना मर कर भी वतन की उल्फत, मेरी मिट्टी से भी खुशबू वफा आएगी. ನಮ್ಮ ಹಿರಿಯರೆಲ್ಲ ಏನಿದ್ದಾರೆ, ಸ್ವಾತಂತ್ರ್ಯದ ನಂತರ ನಾವು ತೀರ್ಮಾನ ತಗೊಂಡಿದ್ವಿ 2 ನೇಷನ್ ಥಿಯರಿನ ಒಪ್ಪೋದಿಲ್ಲ ಅಂತ. ಅದಾದ ನಂತರ ಯಾವುದೇ ರೀತಿ ಸಂಬಂಧ ಇರಲಿಲ್ಲ ನಮಗೆ ಪಾಕಿಸ್ತಾನ ನಮ್ಮ ಪಕ್ಕದ ದೇಶ ಆಗಿರ್ಬೋದು ಅಂತ. ಮತ್ತೆ ನನ್ನ ಪ್ರಕಾರ ಪಾಕಿಸ್ತಾನ ಯಾವಾಗಲೂ ಒಂದು ಫೇಲ್ಡ್ ಸ್ಟೇಟ್ ಆಗಿದೆ, ಮುಂದೆ ಆಗಿರುತ್ತೆ ಕೂಡ. ಭಾರತಕ್ಕೆ ಯಾವತ್ತಿದ್ರೂ ತೊಂದರೆ ಇದೆ ಪಾಕಿಸ್ತಾನದ ಡೀಪ್ ಸ್ಟೇಟ್ ಮಿಲಿಟರಿ ಮತ್ತೆ ಟೆರರಿಸ್ಟ್ ಗ್ರೂಪ್ಗಳಿಂದಿರುತ್ತೆ. ಮತ್ತೆ ಇದಕ್ಕೋಸ್ಕರನೇ ಪಾಕಿಸ್ತಾನ ಇದನ್ನೆಲ್ಲ ಕವರ್ ಅಪ್ ಮಾಡೋದಕ್ಕೋಸ್ಕರ ಪಾಕಿಸ್ತಾನ ಯಾವಾಗಲೂ ಕೂಡ ಇಸ್ಲಾಂ ಅಂತ ಹೇಳ್ತಾ ಇರುತ್ತೆ. ಅದು ಖಂಡಿತ ಸರಿಯಲ್ಲ. ಓವೈಸಿ ಸಾಹೇಬ್ರೆ ಅವರು ಕೋಟ್ ಮಾಡ್ತಾ ಇದ್ದಾರೆ ಜಿನ್ನಾ ಸಾಹೇಬ್ರನ್ನ. ಯಾವ ಮುಸಲ್ಮಾನರು ಭಾರತದಲ್ಲೇ ಉಳ್ಕೊಳ್ತಾರೋ ಅವರು ತಮ್ಮ ನಿಯತ್ತನ್ನ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಅವರು ಯಾವಾಗ್ಲೂ ಪಾಕಿಸ್ತಾನದ ವಿರುದ್ಧ ಆರೋಪಗಳನ್ನ ಹೊರಿಸ್ತಾ ಇರಬೇಕಾಗತ್ತೆ. ಮಿಸ್ಟರ್ ಜಿನ್ನಾ ಅವ್ರದ್ದು ಆ ಥರ ಸ್ಟೇಟ್ಮೆಂಟ್ ಇಲ್ವೇ ಇಲ್ಲ. ಅವರು ಅದನ್ನ ಇನ್ವೆಂಟ್ ಮಾಡ್ಕೊಂಡಿದ್ದಾರೆ, ಅದು ಬೇರೆನೇ ವಿಷಯ ಬಿಡಿ. ಪಾಕಿಸ್ತಾನದ ಒಬ್ಬ ಹೆಸರಾಂತ ಕವಿ ಇದ್ದಾನೆ, ಅಬೀಬ್ ಜಲೀಬ್ ಅಂತ. ಅವರು ಪಾಕಿಸ್ತಾನದ ಬಗ್ಗೆ ಹೇಳಿದ್ದಾರೆ, मोहब्बत गोलियों से बो रहे हैं, मोहब्बत गोलियों से बो रहे हैं, वतन का चेहरा खून से धो रहे हैं, गुमान तुमको के रास्ता कट रहा है, यकीन मुझको के मंजिल खो रहे हैं. ಇದನ್ನ ಅಬೀಬ್ ಜಾಲಿಬ್ ಅವರು ಪಾಕಿಸ್ತಾನದ ಬಗ್ಗೆ ಹೇಳಿದ್ದಾರೆ. ಅದು ಇವತ್ತಿಗೂ ಕೂಡ ನಿಜ ಇದೆ. ನನಗೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಪಾಕಿಸ್ತಾನದವರು ಹೇಳ್ತಾರೆ ನಾನು ಮುಸಲ್ಮಾನ್ ಅಲ್ಲ ಅಂತ. ಮತ್ತೆ ಇಲ್ಲಿರೋಂಥ ಕೆಲವು ಸಂಘ ಪರಿವಾರದವರು ಹೇಳ್ತಾರೆ ನಾನು ಪಕ್ಕ ಇಂಡಿಯನ್ ಅಲ್ಲ ಅಂತ. ಈಗ ನಾನು ಎಲ್ಲಿ ಹೋಗಿ ಸರ್ಟಿಫಿಕೇಟ್ ತಗೊಳ್ಳಿ? ಇದರಿಂದ ನನಗೇನು ಚಿಂತೆ ಇಲ್ಲ. ಇಲ್ಲ ನೋಡಿ, ಅವ್ರು ಹೇಳ್ತಾರೆ ನೀವೊಬ್ರು ಮುಸಲ್ಮಾನ್ರು, ಇಸ್ಲಾಮನ್ನ ನಂಬೋಂತವ್ರು, ಆದ್ರೆ ನೀವು ಇಸ್ಲಾಂ ದೇಶದ ವಿರುದ್ಧವಾಗಿ ನಿಮ್ಮ ದನಿಯನ್ನ ಎತ್ತಿದ್ದೀರಿ. ಅದು ಇಸ್ಲಾಮಿಕ್ ಮೂಲಕ ಅಲ್ವೇ ಅಲ್ಲ. ಯಾಕಂದ್ರೆ 75,000 ಬಂಗಾಲಿಗಳನ್ನ ಅವ್ರು ಸಾಯಿಸಿದ್ದಾರೆ. 75,000 ಈಸ್ಟ್ ಪಾಕಿಸ್ತಾನಲ್ಲಿ ಅವರೆಲ್ಲರೂ ಮುಸಲ್ಮಾನ್ರೆ. ಈಗ್ಲೂ ಕೂಡ ಸಾಯಿಸ್ತಾ ಇದ್ದಾರೆ. ನೀವು ಶಿಯಾವ್ ಅವ್ರನ್ನೂ ಕೂಡ ಸಾಯಿಸ್ತಾ ಇದ್ದೀರಾ ಅಲ್ಲಿ. ಮತ್ತೆ ನೀವ್ ಹೇಗೆ ಹೇಳ್ತೀರಾ ಅದು ಸರಿ ಅಂತ? ಭಾರತದಲ್ಲಿ 240 ಮಿಲಿಯನ್ ಮುಸಲ್ಮಾನರಿರ್ತಾರೆ, ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿದ್ದಾರೆ. ಮತ್ತೆ ಈ ಕಂಪ್ಯಾರಿಸನ್ ಇದೆಯಲ್ಲ, ಮುಸಲ್ಮಾನ್ಸ್ ಇದ್ದಾರೆ ಅಂತ. ಮತ್ತೆ ಇಂಡೋನೇಷ್ಯಾಲಿ ಯಾರಿದ್ದಾರೆ? ಇಂಡೋನೇಷ್ಯಾಲಿ ಇನ್ನೂ ಜಾಸ್ತಿ ಇದ್ದಾರೆ. ಈ ಪಾಕಿಸ್ತಾನ ತಮ್ಮ ಕೆಟ್ಟ ಕೆಲಸಗಳನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ. ಮತ್ತೆ ರಜತ್ ಅವರೇ, ಪಾಕಿಸ್ತಾನದ ಮಿಲಿಟರಿ ಅವರು ಇದಾರಲ್ಲ, ಅವರು ಜಗತ್ನಲ್ಲಿ ಎಲ್ಲೂ ಸಿಗೋದಿಲ್ಲ. ಅವರು ರಿಯಲ್ ಎಸ್ಟೇಟ್ ಕೆಲಸನೂ ಮಾಡ್ತಾರೆ, ಹೋಟೆಲ್ ಕೆಲಸನೂ ಮಾಡ್ತಾರೆ, ಅವರು ಬಿಸ್ನೆಸ್ ಕೂಡ ಮಾಡ್ತಾರೆ. ಈ ಎಲ್ಲದನ್ನು ಕವರ್ ಮಾಡೋದಕ್ಕೆ ಅವರು ಇಸ್ಲಾಂ ಅನ್ನೋ ಮುಖವಾಡ ನೋಡಿ. ಮಿಲಿಟರಿ ಚೀಫ್ನ ಅಸೀಂ ಮುನೀರ್ ಸಾಹೇಬ್ರು ಹೇಳ್ತಾರೆ, ಎರಡೇ ರಾಜ್ಯ ಪ್ರಭುತ್ವವನ್ನ ಕಲ್ಮಾ ಆಧಾರದ ಮೇಲೆ ಮಾಡಲಾಗಿದೆ. ಮೊದಲನೇದು ಮದೀನಾ, ಮತ್ತೆ 1300 ವರ್ಷಗಳ ನಂತರ ಪಾಕಿಸ್ತಾನ. ನೀವು ಈ ವಿಷಯನ ಯಾವುದೇ ಒಬ್ಬ ಮುಸಲ್ಮಾನ್ ಹತ್ರ ಕೇಳಿದ್ರು ಕೂಡ, ಆಗ ಮದೀನಾ ಮಾಡಿದ್ರಲ್ಲ ರಸೂಲ್ ಸಲ್ಲಲ್ಲಾಹು ವಸಲ್ಲಂ ಅವರು, ಅವ್ರನ್ನ ಇವ್ರ ಜೊತೆ ಕಂಪೇರ್ ಮಾಡೋದಿದೆಯಲ್ಲ, ಅದು ದಡ್ಡತನ. ನೀವೇನು ಹುಚ್ಚರ? ಆಸಿರ್ ಮುನೀರ್ ಅವ್ರ ಬಗ್ಗೆ ಒಬ್ಬ ಕವಿಗಳು ತುಂಬಾ ಚೆನ್ನಾಗಿ ಹೇಳಿದ್ರು, कि मासूमों की गर्दन पे खंजर रख कर खातिल अब खुद को मुजाहिद कहता है. ಈಗ ಇವನು ಆ ಆಸಿರ್ ಮುನೀರ್ ಏನಂದ್ರೆ, ಅವರ ಒಂದು ಸ್ಪೀಚ್ ಇತ್ತು ಏಪ್ರಿಲ್ 15ನೇ ತಾರೀಕು. ಅದಾದ್ಮೇಲೆ ಏಪ್ರಿಲ್ 22ನೇ ತಾರೀಕು ಪೆಹಲ್ಗಾವಲ್ಲಿ ಆ ಅಟ್ಯಾಕ್ ನಂತರ ಕಲ್ಮಾ ಓದೋದಿಕ್ ಹೇಳಿದ್ರು. ಅದಾದ ನಂತರ ಧರ್ಮವನ್ನ ಕೇಳಿ ಶೂಟ್ ಮಾಡಿದ್ರು. ಹಾಗಿದ್ರೆ ಹೇಳಿ, ಈ ಇಸ್ಲಾಮಲ್ಲಿ ಎಲ್ಲಿದೆ ಹೇಳಿ? ನೀವು ಯಾರ್ದಾದ್ರೂ ಹೆಸರು ಕೇಳಿ ನೀವು ಅವ್ರನ್ನ ಗುಂಡಿಟ್ಟು ಸಾಯಿಸಿ ಅಂತ, ಫ್ಯಾಮಿಲೀಸ್ನ ದೂರ ಮಾಡಿ ಅಂತ ತಲೆಗೆ ಗುಂಡೇಟು ಹೊಡಿತಾ ಇದ್ದೀರಾ, ಮತ್ತೆ ಅದನ್ನ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ. ನೀವು ಇದನ್ನೆಲ್ಲ ಕೆಲ್ಸಕ್ಕೆ ಬಾರ್ದೇ ಇರೋ ಐಡಿಯಾಲಜಿ ಮತ್ತೆ ನಿಮ್ಮ ಸುಪ್ರಿಮೆಸಿನ ಹೇರೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಇವರ ಉದ್ದೇಶ ಇರೋದೇನಂದ್ರೆ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇವರು ಭಾರತನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಇವ್ರ ಉದ್ದೇಶ ಡಿಸ್ಟೆಬಿಲೈಸ್ ಮಾಡೋದು, ಮತ್ತೆ ಇವರ ಉದ್ದೇಶ ಸೊಸೈಟಿನಲ್ಲಿ ಇನ್ನಷ್ಟು ಡಿಫರೆನ್ಸಸ್ನ ತರೋದು. ಹೇಳ್ಬೇಕು ಅಂದ್ರೆ ಇದೇ ಅವರ ನಿಜವಾದ ಅಜೆಂಡಾ ಅನ್ಸುತ್ತೆ. ನೋಡಿ, ಅವರ DGISPR ಏನಿದೆಯಲ್ಲ, ಅವ್ರು ಹೇಳ್ತಾರೆ ಅವರ ಆರ್ಮಿ ಚೀಫ್, ಅವ್ರು ಹೇಳ್ತಾರೆ ಅವರ ಆರ್ಮಿಯ ಮೋಟೋ ಇರೋದೇ ಜಿಹಾದ್.
हम अमन चाहते हैं मगर जुल्म के खिलाफ। गर जंग लाजमी है तो फिर जंग सही। ನೀವು ನೋಡಿ, ನೀವು ಮುಂದೆ ಕೂಡ ಇದೇ ರೀತಿ ತರಲೆ ಮಾಡ್ತಾ ಇದ್ರೆ ನಾವು ಮುಂದೆ ಇದಕ್ಕೆಲ್ಲ ಸರಿಯಾದ ರೀತಿಲಿ ಉತ್ತರ ಕೊಡ್ಲೇಬೇಕಲ್ವಾ? ನಾನು ಏನ್ ಹೇಳ್ತೀನಿ ಅಂದ್ರೆ, ಇವ್ರು ಯಾವತ್ತೂ ಕೂಡ ಸತ್ಯನ ಮುಚ್ಚಿಡಕ್ ಸಾಧ್ಯನೇ ಇಲ್ಲ. ಇವರು ಎಲ್ಲ ಕಡೆನೂ ಓಡ್ ಹೋಗ್ಬಿಡ್ತಾರೆ. ಮೊದಲೇ ಇವ್ರಿಗೆ ಸೌದಿ ಅರೇಬಿಯಾದಿಂದ 2 ಬಿಲಿಯನ್ ಅಷ್ಟು ಲೋನ್ ಸ್ಯಾಂಕ್ಷನ್ ಆಗಿದೆ. 2024ರಲ್ಲಿ 14 ಬಿಲಿಯನ್ ಆಗುತ್ತೆ ಅಂದಿದ್ದಾರೆ. ಬಹುಶಃ ಅದು ಆಗ್ಬಿಡುತ್ತೆ. IMF ಇಂದ ಲೋನ್, ವರ್ಲ್ಡ್ ಬ್ಯಾಂಕ್ ಇಂದ ಲೋನ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಲೋನ್. ಒಂದ್ ವೇಳೆ ನೀವು ನಿಜವಾಗ್ಲೂ ಇಸ್ಲಾಮಿಕ್ ಬಗ್ಗೆನೆ ಮಾತಾಡ್ತಿದ್ದೀರಾ ಅಂದ್ರೆ ನಿಮ್ಮ ಎಕಾನಮಿ ಯಾಕಿಷ್ಟು ಕೆಳಗಿದೆ ಹೇಳಿ? ಇಡೀ ವಿಶ್ವದಲ್ಲೇ ಈ 2 ದೇಶದಲ್ಲಿ ಮಾತ್ರ ಈ ರೀತಿಯ ಪೋಲಿಯೋ ಇರುತ್ತೆ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ನೀವು ಆ ಪೋಲಿಯೋನು ಕಡಿಮೆ ಮಾಡ್ತಾ ಇಲ್ವಲ್ಲ? ನಿಮ್ಮ ಮಿಲಿಟರಿಯ ಎಕ್ಸ್ಪೆಂಡಿಚರ್ GDP ನೋಡಿದ್ರೆ 2.62 ಇದೆ, ಭಾರತದ್ದು 1.72 ಇದೆ. ಇದ್ರ ಬಗ್ಗೆ ಚಿಂತೆ ಇಲ್ವ ನಿಮ್ಗೆ? ಅಲ್ಲಿ ಪಾಕಿಸ್ತಾನದಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕು, ಅಲ್ಲಿನ ಜನರಿಗೆಲ್ಲ ಸಹಾಯ ಆಗ್ಬೇಕು ಅಂತ ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಅವರ ಉದ್ದೇಶ ಇರೋದೊಂದೇ, ಅವರ ಸುಪ್ರಿಮಸಿ ಇರೋದು ವೆಸ್ಟೆಡ್ ಇಂಟ್ರೆಸ್ಟ್ ನ ಪಡ್ಕೊಳ್ಳೋದಕ್ಕೋಸ್ಕರ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಅಷ್ಟೇ. ಅವ್ರು ಹೇಳೋದೇನು ಅಂತಂದ್ರೆ ಅವರ ಫೋಕಸ್ ಇರೋದು ಇಸ್ಲಾಂನ ಮೇಲೆ, ಅವರ ಫೋಕಸ್ ಇರೋದು ಮುಸಲ್ಮಾನರ ಮೇಲೆ. ಅದಕ್ಕೆ ಅವರು ಭಾರತದ ವಿರುದ್ಧ ಮಾಡಿದಂತ ಆಪರೇಷನ್ ಏನಿದೆಯಲ್ಲ ಅದರ ಹೆಸರು ಕೂಡ ಕುರಾನ್ನ ಆಯತ್ನ ಹೆಸರೇ ಇಟ್ಟಿದ್ದು. ಅವರು ಖುರಾನ್ನ ಒಂದು ಪದ್ಯ ಅಂತ ಹೆಸರು ಹೇಳಿದ್ರು. ನೀನು ಒಂದು ಬಿರುಗ್ ಬಿಡ್ದಿರೋ ಅಂತ ಗೋಡೆ ತರ ಆಗು. ಆದ್ರೆ ಅದಕ್ಕಿಂತ ಮೊದಲು ಖುರಾನ್ನಲ್ಲಿ ಅಲ್ಲಾ ಏನ್ ಹೇಳ್ತಾರೆ ಅಂದ್ರೆ, ನೀನು ಸತ್ಯ ಯಾಕೆ ಹೇಳಲ್ಲ ಅಂತ. ನಿಜ ಏನಂತ ಹೇಳು. ನಿಜ ಏನಂತ ಯಾರು ಹೇಳೋದಿಲ್ಲ. ನೀವು ಖುರಾನ್ನ ಒಂದು ವಾಕ್ಯನ ಉಲ್ಲೇಖಿಸ್ತಾ ಇದ್ದೀರಿ ಅಂದ್ರೆ ನೀವು ಅದರ ಮೂಲ ಅರ್ಥನೇ ಮರ್ತೋಗಿದ್ದೀರಲ್ಲ. ಖುರಾನ್ ಎಷ್ಟು ಸತ್ಯವಾದದ್ದು, ಯಾವಾಗ್ಲೂ ಸತ್ಯನ ಹೇಳ್ಬೇಕು ಅಂತ ಹೇಳುತ್ತೆ. ನೀವು ಆದರೆ ಖುರಾನ್ನ ಹೆಸರಿಟ್ಕೊಂಡು ಸುಳ್ಳು ಹೇಳ್ತಾ ಇದ್ದೀರಲ್ಲ. ಇದಕ್ಕೆ ಏನ್ ಹೆಸರು ಕೊಳ್ತೀರಾ? ಇದನ್ನಿಟ್ಕೊಂಡು ನೀವು ಪೆಹಲ್ಗಾವಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ, ಇಸ್ಲಾಂ ಟೆರರಿಸಂ ಮಾಡು ಅಂತ ಹೇಳೋದೇ ಇಲ್ಲ. ನೀವ್ ಹೇಗ್ ಹೇಳ್ತೀರಾ ಅದನ್ನ? ನೀವದನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಗುಂಪಿನಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾನೇ ಟೆರರ್ ಗ್ರೂಪ್ಸ್ ಇದೆ, ಸ್ಯಾಂಕ್ಷನ್ಡ್ ಗ್ರೂಪ್ಸ್ ಇದೆ. ಒಸಾಮಾ ಬಿನ್ ಲ್ಯಾಡನ್ ಅಲ್ಲಿ ಹೇಳ್ಬೇಕಂದ್ರೆ ಅಲ್ಲೇ ಸಿಕ್ಕಿದ್ದು. ಮತ್ತೆ ಯುನೈಟೆಡ್ ಸ್ಟೇಟ್ಸ್ಗೆ ಬೇಕಾಗಿರೋ ಟೆರರಿಸ್ಟ್ ಎಲ್ಲ ಅಲ್ಲೇ ಇರೋದು. ಮತ್ತೆ ಆಸಿಮ್ ಮುನೀರ್ಗೆ ಹೇಳ್ಬೇಕು ಅಂದ್ರೆ ಔತಣಕೂಟ ನಡೀತಲ್ಲ ದೊಡ್ಡದು, ಅವನ್ಗೆ ದೊಡ್ಡ ಪೋಸ್ಟ್ ಸಿಕ್ಕಾದ್ಮೇಲೆ ಅದ್ರ ಫೋಟೋ ಇದೆ ಪಕ್ಕದಲ್ಲೇ. ಯುನೈಟೆಡ್ ಸ್ಟೇಟ್ಸ್ಗೆ ಬೇಕಾಗಿರೋ ದೊಡ್ಡ ಟೆರರಿಸ್ಟ್ ಇದ್ದಾನೆ. ನಾವು 9 ಜಾಗಕ್ಕೆ ಹೊಡಿತೀವಿ ಲಷ್ಕರ್ನ ಹೆಡ್ ಕ್ವಾರ್ಟರ್ಗೆ. ಅಲ್ಲಿ ನಮಾಜ್ ಮಾಡ್ತಾ ಇದ್ರಲ್ಲ, ಅವರು ಟೆರರಿಸ್ಟ್ಗಳು ಅಮೆರಿಕಾದ ಲಿಸ್ಟ್ನಲ್ಲಿ ಇದ್ದಂಥವ್ರು. ನೀವು ಯಾವ ಇಸ್ಲಾಂ ಬಗ್ಗೆ? ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ನೀವು ಟೆರರಿಸ್ಟ್ ಅಡ್ಡೆಗಳನ್ನ ನಾಶ ಮಾಡಿಲ್ಲ, ಮದರಸಗಳನ್ನ, ಮಸೀದಿಗಳನ್ನ ನಾಶ ಮಾಡಿದ್ದೀರಾ. ನೋಡಿ, ಅಲ್ಲಿ ವಿಷಯ ಏನು ಅಂದ್ರೆ, ಟೆರರಿಸ್ಟ್ನ ಗುಂಪ್ನ ಲಿಸ್ಟ್ ಇತ್ತಲ್ಲ ಯುನೈಟೆಡ್ ನೇಷನ್ಸ್ ಅವ್ರದ್ದು, ಅದ್ರ ಮೇಲೆ ಒಂದು ಅಟ್ಯಾಕ್ ನಡೀತು. ಪಾಕಿಸ್ತಾನದ ಯಾವುದೇ ಮಿಲಿಟರಿ ಅವ್ರ ಮೇಲೆ ಅಟ್ಯಾಕ್ ನಡೀಲಿಲ್ಲ, ಅಥವಾ ಯಾವುದೇ ಸಾಮಾನ್ಯ ಅದರಲ್ಲಿ ಸಾವನ್ನಪ್ಪಲಿಲ್ಲ. ಯಾವ ಜಾಗದಿಂದ ನಮ್ಗೆಲ್ಲ ತೊಂದರೆ ಆಗ್ತಾ ಇದೆಯೋ, ಅಟ್ಯಾಕ್ ಆಗ್ತಾ ಇದೆಯೋ, ಅದನ್ನ ಮುಗಿಸ್ಲೇಬೇಕಲ್ವಾ? ನೋಡಿ, ಅವರ ವಾದ ಏನು ಅಂತಂದ್ರೆ ಅವರು ಇಸ್ಲಾಂನ ಡಿಫೆಂಡ್ ಮಾಡೋದಕ್ಕೋಸ್ಕರ ಹೊರದಾಡ್ತಾ ಇದ್ದಾರೆ. ಮತ್ತೆ ಅವರ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಅವರು ಮನಸ್ಸು ಮಾಡಿದ್ರೆ ನಮ್ಮ ದೇಶದ 10 ಪ್ಲೇನ್ಗಳನ್ನ ಅವರು ನಾಶ ಮಾಡ್ಬೋದಿತ್ತು, ಆದ್ರೆ 5 ಮಾತ್ರ ಮಾಡಿದ್ದಾರೆ. ನೋಡಿ, ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಅವರ ಪ್ರೈಮ್ ಮಿನಿಸ್ಟರ್ದು. ಅದು ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ, ಅವರು ಸ್ವಿಮ್ಮಿಂಗ್ ಟ್ರಂಕ್ಸ್ ಮೇಲಿದ್ದರಂತೆ. ಆಮೇಲೆ ನನಗೆ ಒಂದು ಫೋನ್ ಬಂತು, ಭಾರತದವರು ನಮ್ಮ ಮೇಲೆ ಮೊದಲು ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತಾಯ್ತು. ನನಗೆ ಒಬ್ಬ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ ಕೇಳಿದ್ರು ಇದೆಲ್ಲ ಹೇಗಾಯ್ತು ಅಂತ. ನಮಗೆ ಅರ್ಧ ಗಂಟೆ ಮುಂಚೆನೇ ಪ್ರಾರ್ಥನೆ ಆಗುತ್ತೆ, ಮೊದಲು ನಾವು ಅಲ್ಲಾ ಹೋಗ್ಬಾರ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ಮಾಡಿದ್ವಿ. ಇವರು ಏನು ಬೇಕಾದರೂ ಹೇಳ್ತಾ ಇರ್ತಾರೆ. ನಾವು ಅಲ್ಲಿನ 9 ಏರ್ ಬೇಸಿಸ್ ಮೇಲೆ ಅಟ್ಯಾಕ್ ಮಾಡಿದ್ದೀವಿ. ನಾವು ಮನ್ಸು ಮಾಡಿದ್ರೆ ನಾನು ಹೇಳ್ತೀನಿ ಅದನ್ನ ಜಡ್ಜ್ ಸಾಬ್ ಕೂಡ ಒಪ್ತಾರೆ, ನಾವು ಇಡೀ ಏರ್ ಬೇಸ್ನ ಕೂಡ ಉಡಾಯಿಸ್ಬಿಡ್ಬೋದಿತ್ತು. ನಾವು ಕೇವಲ ರನ್ವೇ ಮೇಲೆ ಅಟ್ಯಾಕ್ ಮಾಡಿದೀವಿ ಅಷ್ಟೇ. ಆಮೇಲೆ ನಾವು ಅವ್ರಿಗೆ ಎಚ್ಚರ ಕೊಟ್ಟಿದ್ದೀವಿ, ಇದು ಬರೀ ಟ್ರೇಲರ್ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ನಾವು ಅದನ್ನು ಮಾಡಿದ್ದೀವಿ. ನಿಮ್ಮ ಪ್ರಕಾರ ನಾವು ಅವ್ರಿಗೆ ತುಂಬ ಕಠಿಣ ರೂಪದಲ್ಲಿ ಉತ್ತರ ಕೊಟ್ಟಿದ್ದೀವಿ ಅಂದರೆ ಅದರಿಂದ ಅವ್ರಿಗೆ ಬುದ್ಧಿ ಬಂದಿರುತ್ತೆ. ಅದರಿಂದಾನೇ ಅವರು ಆಮೇಲೆ ಅವರ DGM, ನಮ್ಮ DGM ಅವ್ರ ಹತ್ರ ಮಾತಾಡಿರೋದು. ನಾವು ಪಬ್ಲಿಕ್ಕಿಂದ ಪ್ರಶ್ನೆಗಳನ್ನ ತಗೊಳ್ಳೋಣ. ನನ್ನ ಪ್ರಶ್ನೆ ನಿಮ್ಗೇನು ಅಂತಂದ್ರೆ, ಪಾಕಿಸ್ತಾನ ಅವರೇ ಯುದ್ಧ ಗೆದ್ದಂಗೆ ತೋರಿಸ್ಕೋತಾ ಇದ್ದಾರೆ, ಟ್ಯಾಂಕ್ ಮೇಲೆ ಹತ್ತಿ ಘೋಷಣೆ ಕೂಗ್ತಾ ಇದ್ದಾರೆ. ಇಂಥ ಜನಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳಿದು, ಕೆಟ್ಟ ಕೆಲಸ ಮಾಡೋದು ಅವ್ರ ಅಭ್ಯಾಸ, ಅವ್ರು ಮಾಡ್ತಾ ಇರಲಿ ಬಿಡು. ನೋಡಿ, ಆಸಿಮ್ ಮುನೀರ್ ಅವರು ತಮ್ಮದೇ ದೇಶದ ಪ್ರೈಮ್ ಮಿನಿಸ್ಟರ್ ಅವರ ಒಂದು ಮುಖವಾಡ ಮಾಡಿಕೊಟ್ಟಿದ್ರು. ಆ ಮುಖವಾಡದಿಂದ ನಾವೀಗ ಗೆದ್ದಿದ್ದೀವಿ. ಆ ಮುಖವಾಡ ಕೂಡ ನಕಲಿಯದ್ದಾಗಿತ್ತು. ಅದು ಚೈನಾದ ಯಾವುದೋ ಆರ್ಮಿಯ ಎಕ್ಸಸೈಸ್ ಮೀಟಿಂಗ್ ಆಗಿತ್ತು.
ನೀವು ಒಂದು ಪೇಂಟಿಂಗ್ನು ಕೂಡ ಸರಿನಾ ತಪ್ಪ ಅಲ್ವಂತ ಗುರ್ತಿಸೋಕ್ಕಾಗೋದಿಲ್ಲ. ಸ್ವತಃ ಅವ್ರ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ, ಆಗ ನನಗೆ ಗೊತ್ತಾಯ್ತು 9 ಏರ್ ಬೇಸ್ಗಳ ಮೇಲೆ ಭಾರತ ತಮ್ಮ ಬ್ರಹ್ಮೋಸ್ ಮಿಸೈಲ್ಗಳಿಂದ ಉತ್ತರ ಕೊಟ್ಟಿದೆ ಅಂತ. ಪಾಕಿಸ್ತಾನ ಮೊದ್ಲಿಂದ ಹೀಗೆ ಮಾಡ್ಕೊಂಡ್ಬರ್ತಾ ಇದೆ. ಉರ್ದುಲಿ ಒಂದು ಗಾದೆ ಇದೆ, ಜಟ್ಟಿ ಬಿದ್ರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಹಾಗಾಯ್ತು. ನೋಡಿ, ನಾನ್ ನೋಡ್ದೆ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಅವರು ಒಂದು ಟ್ಯಾಂಕರ್ನ ಮೇಲೆ ನಿಂತು ಮಾತಾಡ್ತಾ ಇದ್ದಾರೆ. ಅವರು ತೋರ್ಸೋದಿಕ್ ಹೊರಟಿದ್ರು ನಾವೊಂದು ಕಾಂಬ್ಯಾಟ್ ಬ್ಯಾಟಲ್ನ ಒಂದ್ ರೀತಿ ಇಲ್ಲ, ಗೆದ್ದಿರೋ ಹಾಗೆ. ಅಲ್ಲೇನಂದ್ರೆ ಟ್ಯಾಂಕ್ ಉಡಾಯಿಸೇ ಇಲ್ವಲ್ಲ. ನೀವು ಗೊತ್ತಿದ್ರು ಅಟ್ಯಾಕ್ ಮಾಡಿದಿರಾ, ಗೊತ್ತಿದ್ರು ಸಿವಿಲಿಯನ್ ಸತ್ತಿದ್ದಾನೆ, ಆಮೇಲೆ ಗೊತ್ತಿದ್ರು ಮಸೀದಿಯ ಇಮಾಮ್ ಸತ್ತಿದ್ದಾನೆ. ಆಗ ಇಸ್ಲಾಂ ಎಲ್ಲಿಗೆ ಹೋಗಿತ್ತು? ಆ ಟ್ವಿನ್ ಮಕ್ಳು ಸತ್ ಹೋದ್ರು, ಅವರು ಕೂಡ ಮುಸಲ್ಮಾನ್ರು. ಅವ್ರು ಸತ್ ಹೋದಾಗ ನಿಮ್ಮ ಇಸ್ಲಾಂ ಎಲ್ಲಿಗೆ ಹೋಗಿತ್ತು? ಇದನ್ನೆಲ್ಲ ಖಂಡಿತ ನಾಟಕ ಅನ್ಬೋದು. ಅವರು ಇದನ್ನೆಲ್ಲ ಕೂಡ ಜನರಿಗೆ ತೋರಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಖಂಡಿತ ಹೇಳ್ತೀನಿ, ಇವ್ರು ಯುದ್ಧ ಗೆಲ್ಲೋದಿಲ್ಲ ನೋಡಿ. ಭವಿಷ್ಯದಲ್ಲಿ ಕೂಡ ಎಲ್ಲೂ ಗೆಲ್ಲೋದಿಲ್ಲ, ನೋಡ್ತಾ ಇರಿ. ಒಂದ್ ವೇಳೆ ಇನ್ನೊಂದ್ಸರಿ ಪ್ರಯತ್ನ ಪಟ್ರು ಅಂತ ಅಂದ್ರೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಅವರು ಊಹಿಸ್ಕೊಳಕ್ಕೂ ಆಗಲ್ಲ ಅಂತ ಉತ್ತರ ಸಿಗುತ್ತೆ. ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆಪರೇಷನ್ ಸಿಂಧೂರ್ ಎಲ್ಲಿವರೆಗೂ ನಿಲ್ಬಾರ್ದು ಅಂದ್ರೆ, ನನ್ನ ಪ್ರಕಾರ 26 ಜನನ ಸಾಯಿಸಿದ್ರಲ್ಲ, ಆ 4 ಜನ ಸಿಗೋವರೆಗೂ ನಿಲ್ಲಿಸಲೇಬಾರ್ದು. ಸರ್, ಪಾಕಿಸ್ತಾನದಲ್ಲಿ ಇವತ್ತು ಮೀಡಿಯಾ ಮತ್ತೆ ಕೆಲವು ಜನಗಳ ಸಹಾಯನ ತಗೊಂಡು ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ನಿಮ್ಗಿನ್ನೂ ಅಪಾಯ ಮುಗ್ದಿದೆ ಅಂತ ಅನ್ಸತ್ತಾ? ಖಂಡಿತ ನಿಮ್ಮ ಮಾತನ್ನ ಒಪ್ತೀನಿ. ತೊಂದರೆ ಆಗದೆ ಯಾವತ್ತೂ ಇರೋದಿಲ್ಲ. ತೊಂದರೆ ಇದ್ದೇ ಇರುತ್ತೆ. ಎಲ್ಲಿವರೆಗೂ ಪಾಕಿಸ್ತಾನ್ನ ಆರ್ಮಿ ಆ ದೇಶನ ಕಂಟ್ರೋಲ್ ಮಾಡ್ತಾ ಇರುತ್ತೋ, ಅವ್ರು ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ರೆ ಭಾರತದ ಟೆರರಿಸ್ಟ್ ಗ್ರೂಪ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದು ಖಂಡಿತ ಅಪಾಯಕಾರಿ. ನಾವು ಇದರಿಂದ ತುಂಬಾ ಎಚ್ಚರವಾಗಿರ್ಬೇಕಾಗತ್ತೆ. ಅವರ ಒಂದು ಏನು ಹೇಳ್ಬೇಕು, ಕೆಟ್ಟ ಒಂದು ಪ್ಲಾನಿಂಗ್ ಇದೆಯಲ್ಲ, ಈ ಯೋಚನೆ ಇದೆಯಲ್ಲ, ಅದರಿಂದ ನಮ್ಮ ಕೆಲಸಗಳು ಆಗ್ಬೇಕು ಅಷ್ಟೇ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಭಾರತ್ ಮಾತೆಗೆ ಜಯ ಅಂತ ಹೇಳೋದಕ್ಕೆ ಯಾಕೆ ತೊಂದರೆ ಆಗತ್ತೆ? ನೋಡಿ, ಇದನ್ನ ನೀವು ನಿಯತ್ತಿನ ಜೊತೆ ಹೋಲಿಸ್ತಾ ಇದ್ದೀರಾ ಅಂದ್ರೆ ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ನಾನು ಜೈ ಹಿಂದ್ ಹೇಳ್ತೀನಿ ಅಂದ್ರೆ ಅದರಿಂದ ಯಾರಿಗಾದ್ರೂ ಯಾಕೆ ತೊಂದರೆ ಆಗ್ಬೇಕು? ನಾನು ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತೀನಿ, ಭಾರತ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತೀನಿ. ಅದ್ರಲ್ಲೇನಿದೆ, ಅದು ನನ್ನ ರೈಟ್ ಅಲ್ವಾ? ನಾನು ಹೇಳೋದೇನು ಅಂದ್ರೆ, ಭಾರತದಲ್ಲಿ ಡೆಮೋಕ್ರಸಿ ಇದೆ, ಮತ್ತೆ ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ಫಂಡಮೆಂಟಲ್ ರೈಟ್ ಆಗಿದೆ. ನೀವು ನಿಮ್ಮ ಘೋಷಣೆ ಕೂಗಿ, ನಾವು ನಮ್ಮ ಘೋಷಣೆ ಕೂಗ್ತೀವಿ. ಇದೇ ಅಲ್ವಾ ಭಾರತದ ವೈವಿಧ್ಯತೆ?